ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಮತ್ತೊಂದು ಸ್ಫೋಟಕ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡುವ ಸಮಯ ಇದು. ರೇಣುಕಾಸ್ವಾಮಿ ಪ್ರಕರಣದ ಬಳಿಕವೂ ಕೂಡ ಕಿಲ್ಲಿಂಗ್ ಸ್ಟಾರ್ ದರ್ಶನ್ರ ಆಪ್ತರು ಬುದ್ಧಿ ಕಲಿದೇ ಇರೋದಕ್ಕೆ ಇದೊಂದು ತಾಜಾ ನಿದರ್ಶನ. ದರ್ಶನ್ ಆಪ್ತನಿಂದ ಕಿಡ್ನಾಪ್ ಮತ್ತು ಹಲ್ಲೆ ಮಾಡಿದ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಕಿಡ್ನಾಪ್ ಮತ್ತು ಹಲ್ಲೆ ಮಾಡಿದಂತ ಕೇಸ್ ಇದೀಗ ಬೆಳಕಿಗೆ ಬಂದಿದ್ದು, ಕ್ಷುಲ್ಲಕ ವಿಚಾರಕ್ಕೆ ಈ ಜಗಳ ಆಗಿರೋದು ಗಮನಾರ್ಹ. ಕಿಡ್ನಾಪ್ ಮಾಡಿ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಲಾಗಿದೆ. ಪ್ರಕರಣದ ಹಿನ್ನೆಲೆ ಏನು, ಪ್ರಕರಣ ಏನಿದು ಅಂತ ಗಮನಿಸೋದಾದ್ರೆ, ರಮೇಶ್ ಬಾಬು ಎಂಬಾತನನ್ನ ಕಿಡ್ನಾಪ್ ಮಾಡಿ ಅಟ್ಯಾಕ್ ಮಾಡಿದಂತಹ ಸ್ಟೋರಿ ಇದು. ನಡು ರಸ್ತೆಯಲ್ಲೇ ದರ್ಶನ್ ಆಪ್ತ ಮತ್ತು ಗ್ಯಾಂಗ್ ನಿಂದ ಹಲ್ಲೆ ಮಾಡಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ನನ್ನನ್ನೇ ಎದುರಾಕೊಳ್ತೀಯಾ ನೀನು ಅಂತ ಹೇಳಿ ಮನೆಗೆ ಎಂಟ್ರಿ ಕೊಟ್ಟು ಹಲ್ಲೆ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ದರ್ಶನ್ ಆಪ್ತ ಶಶಿಕುಮಾರ್ ಎಂಬಾತ ನೈತಿಕ ಪೊಲೀಸ್ ಗಿರಿ ಮಾಡೋದಕ್ಕೆ ಇಳಿದಿರೋದು. ಸಿನಿಮೀಯ ಶೈಲಿಯಲ್ಲಿ ರಮೇಶ್ ಬಾಬು ಮನೆಗೆ ದರ್ಶನ್ ಆಪ್ತನ ಗ್ಯಾಂಗ್ ಎಂಟ್ರಿ ಕೊಟ್ಟು ರೌಡಿಸಂ ಮೆರೆದಿದ್ದಾರೆ. ಮನೆಯಲ್ಲಿ ಈ ಸಂದರ್ಭ ರಮೇಶ್ ಇರಲಿಲ್ಲ. ಸ್ನೇಹಿತನ ಮನೆಯಲ್ಲಿ ರಮೇಶ್ ಇರೋದು ಗೊತ್ತಾಗುತ್ತೆ. ಮಾಹಿತಿಯನ್ನ ಪಡ್ಕೊಂಡು ಆ ಸ್ನೇಹಿತನ ಮನೆಗೇನೆ ಆತನ ಹುಡುಕೊಂಡು ಹೋಗಿ ಇವರು ಅಂದಾ ದರ್ಬಾರ್ ತೋರಿಸಿದ್ದಾರೆ. ಸ್ನೇಹಿತನ ಮನೆಗೆ ಶಶಿಕುಮಾರ್ ಅಂಡ್ ಗ್ಯಾಂಗ್ ಹೋಗಿ ಆತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ. 2 ಕಾರು, ಹಲವು ಬೈಕ್ಗಳಲ್ಲಿ ಶಶಿಕುಮಾರ್ ಅಂಡ್ ಗ್ಯಾಂಗ್ ಬಂದಿದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಸಿನಿಮೀಯ ಸ್ಟೈಲ್ನಲ್ಲಿ ನಾವೇನ್ ಜೈಲ್ಗೆ ಹೋಗಿ ಬಂದರೂ ಪರವಾಗಿಲ್ಲ, ನಮ್ಮ ಮೇಲೆ ಏನು ಕೇಸ್ಗಳಿದ್ರು ಪರವಾಗಿಲ್ಲ, ನಮ್ಮ ದುರಹಂಕಾರಕ್ಕೇನು ಯಾರು ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ತೋರಿಸಿರೋ ವರ್ತನೆ ಇದು. ದರ್ಶನ್ ಆಪ್ತನಿಂದ ಆಗಿರುವಂಥ ಕಿಡ್ನಾಪ್ ಮತ್ತು ಹಲ್ಲೆಯ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಆಗಿರುವಂಥ ಘಟನೆ ಇದು. ರೈಟ್, ಘಟನೆಯ ಡೀಟೇಲ್ಸ್ ಅನ್ನ ನಾವಿದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂಡೆ ಮಹಾಕಾಳಮ್ಮ ದೇಗುಲದ ಪ್ರಧಾನ ಅರ್ಚಕರಾಗಿ ಶಶಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರ ಮೇಲೆ ಇವಾಗ ಹಲ್ಲೆ ಆಗಿರೋದು. ದೇವರ ದರ್ಶನಕ್ಕೆ ಅಂತ ಹೇಳಿ ದೇವಸ್ಥಾನದಲ್ಲಿ 200 ರೂಪಾಯಿ ಟೋಕನ್ನಿನ ಸಿಸ್ಟಮ್ ಇದೆ. ಈ ಟೋಕನ್ ತೆಗೆದುಕೊಳ್ಳುವಂತ ವಿಚಾರಕ್ಕೆ ರಮೇಶ್ ಮತ್ತು ಶಶಿ ಮಧ್ಯೆ ಜಗಳ ಏರ್ಪಟ್ಟಿದೆ. ಈ ಸಂದರ್ಭದಲ್ಲಿ ನನ್ನ ಕೈ ಮೇಲು ಅಂತ ತೋರಿಸ್ಕೊಳ್ಳೋದಕ್ಕೆ ದರ್ಶನ್ ಆಪ್ತ ಅವರಿರುವಂತ ಜಾಗಕ್ಕೆ ಹೋಗಿ ತನ್ನ ಪ್ರತಾಪವನ್ನ ತೋರಿಸಿರೋದು. ತನ್ನ ಸ್ನೇಹಿತರಿಗೆ ದರ್ಶನ ಮಾಡಿಸಿ ಕೊಡಿ ಅಂತ ಹೇಳಿ ರಮೇಶ್ ಕರೆ ಮಾಡಿರ್ತಾರೆ ಪ್ರಧಾನ ಅರ್ಚಕರಿಗೆ. ಈ ಸಂದರ್ಭ ರಮೇಶ್ ಬಾಬು ಮತ್ತು ಶಶಿಕುಮಾರ್ ನಡುವೆ ಒಂದಷ್ಟು ಗಲಾಟೆ ಆಗುತ್ತೆ, ವಾಗ್ವಾದ ಆಗುತ್ತೆ. 200 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಇವ್ರಿಗೆ ಆಗಲ್ವಾ ಅಂತ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಈ ಗಲಾಟೆ ವಿಚಾರಕ್ಕೆ ರೊಚ್ಚಿಗೆದ್ದು ರಮೇಶ್ ಬಾಬು ಕಿಡ್ನಾಪ್ ಮಾಡಿ ಆತನ ಮೇಲೆ ಅಟ್ಯಾಕ್ ಮಾಡಿರೋದು. ದರ್ಶನ್ ಜೊತೆ ಶಶಿಕುಮಾರ್ ಇರುವಂತ ದೃಶ್ಯವನ್ನ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ. ಚಾಮರಾಜಪೇಟೆಯ TR ಮಿಲ್ ಬಳಿಯ ಸ್ನೇಹಿತನ ಮನೆಗೆ ಎಂಟ್ರಿ ಕೊಡ್ತಾರೆ. ಆ ಪ್ರಧಾನ ಅರ್ಚಕರು ಚಾಮರಾಜಪೇಟೆಯ TR ಮಿಲ್ ಬಳಿ ಒಂದು ಮನೆಯಲ್ಲಿರ್ತಾರೆ, ಅವ್ರ ಫ್ರೆಂಡ್ ಮನೆ. ಏಕಾಏಕಿ ಅಲ್ಲಿರೋದನ್ನು ತಿಳ್ಕೊಂಡು ರಮೇಶ್ ಬಾಬು ಅದೇ ಸ್ನೇಹಿತನ ಮನೆಗೆ ಹೋಗಿ ಆ ಪ್ರಧಾನ ಅರ್ಚಕರನ್ನ ಆ ಮನೆಯಿಂದ ಹೊರಗೆ ತಂದು ನಡು ರಸ್ತೆಯಲ್ಲೇ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಕಂಪ್ಲೀಟ್ ಗ್ಯಾಂಗ್ ಅಲ್ಲಿ ತಮ್ಮ ಪ್ರತಾಪ ತೋರಿಸಿರೋದು. ಆ ಬಳಿಕ ಅವಾಚ್ಯ ಶಬ್ದಗಳಿಂದ ಕೂಡ ದರ್ಶನ್ ಆಪ್ತ ಶಶಿಕುಮಾರ್ ನಿಂದಿಸಿರೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭ ರಮೇಶ್ ಬಾಬು ಮತ್ತೆ ಫ್ರೆಂಡ್ಸ್ ಅವ್ರಿಗೆ ಸಾಥ್ ಕೊಟ್ಟಿರೋದು. ಹೆಂಗೆ ಫಾಲೋ ಮಾಡ್ಕೊಂಡು ತೆರಳಿ ರಮೇಶ್ ಬಾಬು ಫ್ರೆಂಡ್ಸು ಆತನನ್ನ ಹಲ್ಲೆ ಮಾಡೋದಕ್ಕೆ, ಬಾಯಿಗೆ ಬಂದಂಗೆ ಬೈಯೋದಕ್ಕೆಲ್ಲ ಜೊತೆಗೆ ನಿಂತ್ಕೊಂಡಿದ್ದಾರೆ. ಈ ಸಂದರ್ಭ ರಮೇಶ್ ಬಾಬುನನ್ನ ಅಜ್ಞಾತ ಸ್ಥಳಕ್ಕೆ ಶಶಿಕುಮಾರ್ ಕರ್ಕೊಂಡು ಹೋಗಿರೋದು ಕೂಡ ಗೊತ್ತಾಗ್ತಾ ಇದೆ. ಸ್ನೇಹಿತರ ಹುಡುಕಾಟದ ಬಳಿಕ ಠಾಣೆಗೆ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿರೋದು ಕೂಡ ತಿಳಿದು ಬರ್ತಾ ಇದೆ. ಇನ್ನು ಗಾಯಗೊಂಡಂತ ಪ್ರಧಾನ ಅರ್ಚಕ ರಮೇಶ್ ಬಾಬು ಪರಿಸ್ಥಿತಿಯನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಗಾಯಗೊಂಡಂತ ರಮೇಶ್ ಬಾಬು KG ನಗರ ಠಾಣೆಗೆ ಕರೆದೊಯ್ದಿದ್ದಾರೆ ಗ್ಯಾಂಗು. KG ನಗರ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸೋದಕ್ಕೆ ಪೊಲೀಸರು ಹಿಂದೇಟನ್ನ ಹಾಕಿದ್ದಾರೆ. ಈ ಆರೋಪ ಸದ್ಯ ಕೇಳಿ ಬರ್ತಾ ಇದ್ದು, ಭಾನುವಾರ ಬೆಳಗ್ಗೆ ಬನ್ನಿ ಅಂತ ಹೇಳಿ KG ನಗರ ಪೊಲೀಸರು ಕಳಿಸಿರೋದು ಕೂಡ ಇದೀಗ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿರುವಂತಹ ಹಿನ್ನೆಲೆ ಇವತ್ತು ದೂರು ದಾಖಲಾಗುವ ಸಾಧ್ಯತೆಗಳಿದೆ. ಇವತ್ತು ದೂರು ಕೊಡೋದಕ್ಕೆ ಖುದ್ದು ಗಾಯಾಳು ಬರುವಂತ ಸಾಧ್ಯತೆಗಳಿದೆ. ರಮೇಶ್ ಬಾಬು ಹಾಗೆ ಅವರ ಪತ್ನಿ ಇವತ್ತು ಬಂದು ದೂರು ಕೊಡುವಂತ ಸಾಧ್ಯತೆಗಳಿದೆ. ಬಟ್ ಕೇಸ್ನ ಯಾಕೆ ಮೊನ್ನೆನೇ ಅವ್ರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ನಟ ದರ್ಶನ್ ಆ್ಯಂಡ್ ಆಪ್ತ ಇವರಿಗೆಲ್ಲ ಕೇಸ್ ಆಗಿದೆ, ನಮ್ಮ ಮೇಲೆ ಇಷ್ಟು ದಿನ ಜೈಲ್ಗೆ ಹೋಗಿದ್ದೀವಿ, ಬೇಲ್ ಸಿಗೋದಕ್ಕೆ ನಮಗೆಲ್ಲ ಎಷ್ಟು ಕಷ್ಟ ಆಯಿತು, ಇದು ಯಾವುದು ಇವರಿಗೆ ಲೆಕ್ಕನೇ ಇಲ್ಲ, ನಾವು ಬುದ್ಧಿ ಕಲಿಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ತೋರಿಸ್ತಾ ಇರೋ ವರ್ತನೆ ಅನ್ನೋಂಗೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಸುಚಿತ್ರ ಲೈವ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ,
ಎಷ್ಟೋ ಜನಕ್ಕೆ ಒಂದಷ್ಟು ಪಾಠಗಳು ಬಂದ್ಬಿಡುತ್ತೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಥ ರೀತಿಯಲ್ಲಿ. ಬಟ್ ಇವರೆಲ್ಲ ಮೊಂಡು ಬಿದ್ದು ಹೋಗಿರೋಂಗೆ ಕಾಣಿಸ್ತಾ ಇದೆ. ಏನು ಈ ಘಟನೆಯ ಹಿನ್ನೆಲೆ ಆ್ಯಂಡ್ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ಏನದು ಒಂದಷ್ಟು ಗೊಂದಲ? ಪ್ರಜ್ವಲ, ಮೊದಲಿಗೆ ಏನಂತ ಹೇಳಿದ್ರೆ ಬಂಡೆ ಮಕ್ಕಳಮ್ಮ ಪ್ರಧಾನ ಅರ್ಚಕರು ಏನು ಶಶಿಕುಮಾರ್ ಇದ್ದಾರೆ ಅವರು ದರ್ಶನ್ ಆಪ್ತರಲ್ಲ. ಆದ್ರೆ ಎಲ್ಲಾ ಅಭಿಮಾನಿಗಳ ತರ ಅವರನ್ನು ಕೂಡ ದರ್ಶನ್ ಅವ್ರ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಜೊತೆಗೆ ಏನು ಈ ಒಂದು ಇಬ್ಬರ ನಡುವೆ ರಮೇಶ್ ಬಾಬು ಜೊತೆಗೆ ಶಶಿಕುಮಾರ್ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಈ ಒಂದು ಏನು ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಬಂಡೆ ಮಕ್ಕಳಮ್ಮ ಟೆಂಪಲ್ ನಲ್ಲಿ ದಿನಕ್ಕೆ 200 ಟಿಕೆಟ್ ನಂತೆ ಒಂದು ಟೋಕನ್ ಸಿಸ್ಟಮ್ ಇರುತ್ತೆ. ಆ ಒಂದು ಬಂಡೆ ಮಕ್ಕಳಮ್ಮ ದರ್ಶನ ಮಾಡೋದಿಕ್ಕೆ ಅಂತ ಹೇಳಿ ರಮೇಶ್ ಬಾಬು ಅವರ ಸ್ನೇಹಿತರಿಗೆ ಒಂದು ಟಿಕೆಟ್ ಅನ್ನ ಕೊಡಿಸುವಂತಾಗಿ ಪ್ರಾಮಿಸ್ ಅನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಶಶಿಕುಮಾರ್ ಅವರಿಗೂ ಕೂಡ ಒಂದಷ್ಟು ಟಿಕೆಟ್ ಕೊಡುವಂತೆ ಕೇಳ್ಕೊಂಡಿರ್ತಾರೆ. ಸರಿ, ಇವಾಗ ಆಗೋದಿಲ್ಲ, ಟಿಕೆಟ್ ಸ್ವಲ್ಪ ಕಷ್ಟ ಆಗುತ್ತೆ, ನಾನು ನಿಮ್ಗೆ 21ನೇ ತಾರೀಕು ಟಿಕೆಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಶಶಿಕುಮಾರ್ ಅವರು ರಮೇಶ್ ಬಾಬು ಅವ್ರಿಗೆ ಹೇಳಿರ್ತಾರೆ. ಆದ್ರೆ ರಮೇಶ್ ಬಾಬು ದಿನವಾಗ್ಲೂ ಕೂಡ ಕಾಲ್ ಮಾಡಿ ನೈಟ್ 1:30 ಕುಡಿದು ಕಾಲನ್ನ ಮಾಡಿ ದಿನವಾಗ್ಲೂ ಕೂಡ ತೊಂದರೆಯನ್ನ ಕೊಡ್ತಾ ಇರ್ತಾರೆ. ಈ ಒಂದು ಕಾರಣಕ್ಕೆ ಶಶಿಕುಮಾರ್ ಅವರು ಕೂಡ ಇಲ್ಲ ಸಿಗೋದಿಲ್ಲ, ನೀವಿಲ್ಲ ಈ ತರ ಮಾತಾಡೋದು ತಪ್ಪು ಅಂತಾನು ಕೂಡ ಹೇಳಿರ್ತಾರೆ. ಅದೇ ರೀತಿಯಾಗಿ ಚಾಮರಾಜಪೇಟೆಯಲ್ಲಿ ರಮೇಶ್ ಬಾಬು ನಾನು ನಿನ್ನ ನೋಡ್ಕೊಳ್ತೀನಿ ಬಾ ಇಲ್ಲಿಗೆ ಅಂತ ಶಶಿಕುಮಾರ್ ಅವರನ್ನ ಕರ್ಸ್ಕೊಳ್ತಾರೆ. ಆ ಒಂದು ಸಮಯದಲ್ಲಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಜನರನ್ನು ಕೂಡ ಶಶಿ ಅವ್ರ ಮೇಲೆ ನೀವು ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಜನರು ಕೂಡ ಮುತ್ತಿಗೆಯನ್ನ ಹಾಕೊಳ್ಳುವಂತದ್ದು. ಈ ಒಂದು ಸಂದರ್ಭದಲ್ಲಿ ರಮೇಶ್ ಬಾಬು ಅವರಿಗೆ ಹಲ್ಲೆ ಆಗಿದೆ ಅನ್ನುವುದು ಕೂಡ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ರಮೇಶ್ ಬಾಬು ಹೇಳುವಂತದ್ದು ನನ್ನ ಮೇಲೆ ಶಶಿಕುಮಾರ್ ಅವರೇ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿರುವಂತದ್ದು. ಏನು ಇವರು ಶಶಿಕುಮಾರ್ ಅವರು ಕೆಜಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಬಗ್ಗೆ ದೂರನ್ನ ಕೂಡ ದಾಖಲು ಮಾಡೋದಕ್ಕೆ ಹೊರಡ್ತಾರೆ. ಆ ನಂತರದಲ್ಲಿ ಪೊಲೀಸರು ಕೂಡ ಬುದ್ಧಿವಾದವನ್ನ ಹೇಳಿ ಕಳಿಸಿರುವಂತದ್ದು. ಸದ್ಯ ರಮೇಶ್ ಬಾಬು ಅವರು ಇದೀಗ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪ್ರಜ್ವಲ. ರೈಟ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.